ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 16th ನವೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸೊ ಫ್ರೆಂಡ್ಸ್, ನಾವು ಅಪ್ಕಮಿಂಗ್ PWD ಎಕ್ಸಾಮ್ಸ್ಗೆ, JEE ಎಕ್ಸಾಮ್ಸ್ಗೆ ಆನ್ಲೈನ್ ಮಾಕ್ ಟೆಸ್ಟ್ನ ಲಾಂಚ್ ಮಾಡಿದ್ದೀವಿ. ಸೊ ಗೈಸ್, ಈ ಮಾಕ್ ಟೆಸ್ಟ್ನಲ್ಲಿ ನಾವು ಎಲ್ಲ ಸೆಕ್ಷನ್ಸ್ನ ಕವರ್ ಮಾಡಿದ್ದೀವಿ. ಎಕ್ಸಾಂಪಲ್ ಗೈಸ್, GK ಮಾಕ್ ಟೆಸ್ಟ್, ಸಿವಿಲ್ ಟೆಕ್ನಿಕಲ್ ಮಾಕ್ ಟೆಸ್ಟ್, 2021 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಪ್ರಿವಿಯಸ್ ಇಯರ್ ಪೇಪರ್ಸ್. ಸೊ ಗೈಸ್, ಇದು ಒನ್ ಆಫ್ ದ ಪರ್ಫೆಕ್ಟ್ ಕಾಂಬೋ. ಸೊ ಯಾರೆಲ್ಲ PWD ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರು ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿಬಿಟ್ಟು ನೀವು ನಿಮ್ಮ ಪ್ರಿಪ್ರೇಷನ್ ಲೆವೆಲ್ನ ಚೆಕ್ ಮಾಡ್ಬೋದು. ನಿಮ್ಮ ಸ್ಟ್ರಾಂಗ್ ಟಾಪಿಕ್ಸ್ ಯಾವುದು, ವೀಕ್ ಟಾಪಿಕ್ಸ್ ಯಾವುದು, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ಹೊರಗಡೆ ಯಾವ ಥರ ಕಾಂಪಿಟೇಷನ್ ಇದೆ ಇದೆಲ್ಲನ ನೀವು ಅನಲೈಸ್ ಮಾಡಬೇಕು ಅಂದರೆ ನೀವು ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಸೊ ಇದರಲ್ಲಿ ಗೈಸ್ ನಾವು ಆಫರ್ ಇಟ್ಟಿದ್ದೀವಿ. ಸೊ ನೀವು PWD AE ಆರ್ PWD JE ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ನ ಜಸ್ಟ್ 149 ರುಪೀಸ್ಗೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇದನ್ನು ನೀವು ಈ ಮಾಕ್ ಟೆಸ್ಟ್ನ ಈಸಿಯಾಗಿ ಮೊಬೈಲ್ನಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಟೋಟಲ್ 6 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ, ನೀವು ಮೊಬೈಲ್ನಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ನ ಪರ್ಚೇಸ್ ಮಾಡಿ. ಆ್ಯಂಡ್ ಗೈಸ್, ಇದರ ರಿಲೇಟೆಡ್ ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ನಮಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಗೈಸ್, ನೀವು PWD ಎಕ್ಸಾಮ್ಸು ಆ ಪ್ರೆಷರ್ನ ಫೀಲ್ ಮಾಡಬೇಕು ಅಂದರೆ ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಡೆಫಿನೆಟ್ಲಿ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಸೊ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಗೈಸ್, ಇದರಲ್ಲಿ ಒಂದು ಡೆಮೋ ಮಾಕ್ ಟೆಸ್ಟ್ ಕೂಡ ಇದೆ. ಸೊ ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡ್ಬೋದು. ನನ್ನ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್ ಗೈಸ್, ದ ಕ್ರ್ಯೂ 3 ಮಿಷನ್ ಹ್ಯಾಸ್ ಬಿನ್ ಲಾಂಚ್ ಬೈ ಡ್ಯಾಶ್. ಕ್ರ್ಯೂ 3 ಮಿಷನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ನಾಸಾ ಆ್ಯಂಡ್ ಸ್ಪೇಸ್ ಎಕ್ಸ್. ನಾಸಾ ಮತ್ತು ಇಲಾನ್ ಮಸ್ಕ್ನ ಖಾಸಗಿ ರಾಕೆಟ್ ಕಂಪ್ನಿ ಸ್ಪೇಸ್ ಎಕ್ಸ್ ನವೆಂಬರ್ 10ರಂದು ಕ್ರೂ 3 ಎಂಬ ಮಿಷನ್ ಅನ್ನು ಪ್ರಾರಂಭಿಸಿದೆ. ಸೊ ಈ ಮಿಷನ್, ಈ ಕಾರ್ಯಾಚರಣೆಯ ಅಡಿಯಲ್ಲಿ ಏಪ್ರಿಲ್ 2022ರವರೆಗೆ ವಿಜ್ಞಾನ ಕಾರ್ಯಾಚರಣೆಗಾಗಿ 4 ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳುಹಿಸಲಾಗಿದೆ. ಸೊ ಈ ಮಿಷನ್ ಕ್ರೂ 3 ಮಿಷನ್ಗಾಗಿ ಭಾರತೀಯ ಮೂಲದ ನಾಸಾದ ಗಗನಯಾತ್ರಿ ರಾಜಾಚಾರ್ಯನ್ನು ಇದರ ಮಿಷನ್ ಕಮಾಂಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಸೊ ಈ ಮಿಷನ್ನ ಅದರ್ 3 ಆಸ್ಟ್ರೋನಾಟ್ಸ್ ಆದ ನಾಸಾದ ಟಾಮ್ ಮಾರ್ಶ್ಬರ್ನ್ ಮತ್ತು ಕೈಲಾ ಬ್ಯಾರನ್ ಹಾಗೆ ESAಯ ಗಗನಯಾತ್ರಿ ಮ್ಯಾಥಿಯಾಸ್ ಮೊರೆರ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವೆನ್ ಈಸ್ ದ ವರ್ಲ್ಡ್ ನ್ಯೂಮೋನಿಯಾ ಡೇ ಅಬ್ಸರ್ವ್ಡ್? ವಿಶ್ವ ನ್ಯೂಮೋನಿಯಾ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನವೆಂಬರ್ 12. ಜಾಗೃತಿ ಮೂಡಿಸಲು, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯನ್ನು ಉತ್ತೇಜಿಸಲು ಮತ್ತು ರೋಗವನ್ನು ಎದುರಿಸಲು ಕ್ರಮವನ್ನು ತಯಾರಿಸಲು ಪ್ರತಿ ವರ್ಷ ನವೆಂಬರ್ 12ರಂದು ವಿಶ್ವ ನ್ಯೂಮೋನಿಯಾ ದಿನವನ್ನು ಆಚರಿಸುತ್ತಾರೆ, ವರ್ಲ್ಡ್ ನ್ಯೂಮೋನಿಯಾ ಡೇ. ಸೊ ವಿಶ್ವ ನ್ಯೂಮೋನಿಯಾ ದಿನವನ್ನು ಮೊದಲ ಬಾರಿಗೆ 2009ರಲ್ಲಿ ಆಚರಿಸಲಾಯಿತು. ಸೊ ಪ್ರತಿ ವರ್ಷ ನವೆಂಬರ್ 12ರಂದು ವರ್ಲ್ಡ್ ನ್ಯೂಮೋನಿಯಾ ಡೇ ಅನ್ನು ಆಚರಿಸುತ್ತಾರೆ. ವೇರ್ ವಾಸ್ ದ 51st ಕಾನ್ಫರೆನ್ಸ್ ಆಫ್ ಗವರ್ನರ್ಸ್ ಆ್ಯಂಡ್ ಲೆಫ್ಟಿನೆಂಟ್ ಗವರ್ನರ್ಸ್ ಆಫ್ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಯುಟೀಸ್ ಹೆಲ್ಡ್? ಭಾರತದ ರಾಜ್ಯಗಳು ಮತ್ತು ಯುಟಿಗಳ ಗವರ್ನರ್ಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳ 51ನೇ ಕಾನ್ಫರೆನ್ಸ್ ಎಲ್ಲಿ ನಡೆಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡೆಲ್ಲಿ. ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಜ್ಯಪಾಲರು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳ 51ನೇ ಕಾನ್ಫರೆನ್ಸ್ ಅನ್ನು ಉದ್ದೇಶಿಸಿ ಮಾತನಾಡಿದರು. ಸೊ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮತ್ತು ಎಲ್ಲ ರಾಜ್ಯಗಳು ಮತ್ತು ಯುಟಿ ಪ್ರದೇಶಗಳ ರಾಜ್ಯಪಾಲರು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಈ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದರು. ಈ ಸಮ್ಮೇಳನದ ಲಾಸ್ಟ್ ಎಡಿಷನ್ ಅನ್ನು 2019ರಲ್ಲಿ ನಡೆಸಲಾಯಿತು. ಸೊ ಫಸ್ಟ್ ಟೈಮ್ ರಾಜ್ಯಪಾಲರ ಮೊದಲ ಕಾನ್ಫರೆನ್ಸ್ ಅನ್ನು 1949ರಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯಿತು. ವಿಚ್ ಸ್ಕೀಮ್ ಈಸ್ ಲಾಂಚ್ ಬೈ RBI to provide a safe, simple, direct and secured platform to investors for trade of government securities? ಸರ್ಕಾರಿ ಭದ್ರತೆಗಳ ವ್ಯಾಪಾರಕ್ಕಾಗಿ ಹೂಡಿಕೆದಾರರಿಗೆ ಸುರಕ್ಷಿತ ಮತ್ತು ನೇರ ವೇದಿಕೆಯನ್ನು ಒದಗಿಸಲು RBI ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಿಟೇಲ್ ಡೈರೆಕ್ಟ್ ಸ್ಕೀಮ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ನವೆಂಬರ್ 12ರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಟೇಲ್ ಡೈರೆಕ್ಟ್ ಸ್ಕೀಮ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಸೊ ಈ ಯೋಜನೆ ಅಡಿಯಲ್ಲಿ ಚಿಲ್ಲರೆ ಹೂಡಿಕೆದಾರರು ಅಥವಾ ಸಾಮಾನ್ಯ ಸಾರ್ವಜನಿಕರು ಅಥವಾ ವ್ಯಕ್ತಿಗಳು
ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮಾರುಕಟ್ಟೆಗಳಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್ಸ್ನಲ್ಲಿ ಸರ್ಕಾರಿ ಭದ್ರತೆಗಳು ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಅನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಸೊ ಫ್ರೆಂಡ್ಸ್, ಸರ್ಕಾರಿ ಭದ್ರತೆಗಳ ಗೌರ್ಮೆಂಟ್ ಸೆಕ್ಯೂರಿಟೀಸ್ ವ್ಯಾಪಾರಕ್ಕಾಗಿ ಹೂಡಿಕೆದಾರರಿಗೆ ಸುರಕ್ಷಿತ ಮತ್ತು ನೇರ ವೇದಿಕೆಯನ್ನು ಒದಗಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಸೊ ಇದಕ್ಕೂ ಮೊದಲು ಸಾಂಸ್ಥಿಕ ಹೂಡಿಕೆದಾರರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸರ್ಕಾರಿ ಭದ್ರತೆಗಳಲ್ಲಿ ವ್ಯಾಪಾರ ಮಾಡಬಹುದು. ಆದರೆ RBIನ ಈ ಯೋಜನೆಯ ಪ್ರಾರಂಭದೊಂದಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದ ಆನ್ಲೈನ್ ಪೋರ್ಟಲ್ ಬಳಸಿಕೊಂಡು ಚಿಲ್ಲರೆ ಹೂಡಿಕೆದಾರರು ನೇರವಾಗಿ ಸರ್ಕಾರಿ ಭದ್ರತೆಯಲ್ಲಿ ವ್ಯಾಪಾರ ಮಾಡಬಹುದು. ಸೊ ಫ್ರೆಂಡ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ವ್ಯಾಪಾರ ಮಾಡಲು ಚಿಲ್ಲರೆ ಹೂಡಿಕೆದಾರರು ರಿಟೇಲ್ ಇನ್ವೆಸ್ಟರ್ಸ್ RBIನೊಂದಿಗೆ ರಿಟೇಲ್ ಡೈರೆಕ್ಟ್ ಗಿಲ್ಟ್ ಖಾತೆಯನ್ನು ತೆರೆಯಬೇಕಾಗುತ್ತದೆ. ಸೊ ನಂತರ ಅವರು ಗೌರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು. ಇಂಪಾರ್ಟೆನ್ಸ್ ಅಂತ ಇದು. ಸೊ RBI ಬಗ್ಗೆ ನೋಡೋಣ ಗೈಸ್. RBIದು ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBIದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಹ್ಯಾಸ್ ಕನ್ಫರ್ಡ್ General of Indian Army rank to Prabhu Sharma. He is the Chief of Army Staff of which country? ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರಭು ರಾಮ್ ಶರ್ಮಾ ಅವರಿಗೆ ಜನರಲ್ ಆಫ್ ಇಂಡಿಯನ್ ಆರ್ಮಿ ರ್ಯಾಂಕ್ ಅನ್ನು ಪ್ರದಾನ ಮಾಡಿದರು. ಅವರು ಯಾವ ದೇಶದ ಸೇನಾ ಮುಖ್ಯಸ್ಥರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ನೇಪಾಲ್. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನೇಪಾಳನ ಸೇನಾ ಮುಖ್ಯಸ್ಥ ಜನರಲ್ ಪ್ರಭು ರಾಮ್ ಶರ್ಮಾ ಅವರಿಗೆ ಜನರಲ್ ಆಫ್ ಇಂಡಿಯನ್ ಆರ್ಮಿ ಎಂಬ ರ್ಯಾಂಕ್ ಅನ್ನು ನೀಡಿ ಗೌರವಿಸಿದರು. ಅಂಡ್ ಅದೇ ತರ ಗೈಸ್, ನೇಪಾಳ್ ಸರ್ಕಾರವು ನವೆಂಬರ್ 2020ರಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರ್ವಾನಿ ಅವರಿಗೆ ಜನರಲ್ ಆಫ್ ನೇಪಾಲ್ ಆರ್ಮಿ ಎಂಬ ರ್ಯಾಂಕ್ ಅನ್ನು ನೀಡಿ ಗೌರವಿಸಿತು. ಸೊ ಪ್ರಭು ರಾಮ್ ಶರ್ಮಾ ಇಸ್ ದ ಚೀಫ್ ಆಫ್ ನೇಪಾಲ್ ಆರ್ಮಿ. ದ ಮಿಲಿಟರಿ ಟ್ರೈನಿಂಗ್ exercise Shakti 2021 is scheduled to be held between India and which country? ಮಿಲಿಟರಿ ತರಬೇತಿ ವ್ಯಾಯಾಮ ಎಕ್ಸಸೈಸ್ ಶಕ್ತಿ 2021 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫ್ರಾನ್ಸ್. ಭಾರತ ಮತ್ತು ಫ್ರಾನ್ಸ್ ನೌಕಾಪಡೆಗಳು 2021 ನವೆಂಬರ್ 15ರಿಂದ 26ರವರೆಗೆ 2021 ದ್ವೈವಾರ್ಷಿಕ ತರಬೇತಿ ವ್ಯಾಯಾಮ ಎಕ್ಸಸೈಸ್ ಶಕ್ತಿ 2021ನ 6ನೇ ಆವೃತ್ತಿಯನ್ನು ಫ್ರಾನ್ಸ್ನಲ್ಲಿ ನಡೆಸಲಿವೆ. ಸೊ ಈ ಎಕ್ಸಸೈಸ್ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಎರಡು ಸೇನೆಗಳ ನಡುವೆ ಮಿಲಿಟರಿ ಸಹಕಾರ ಮತ್ತು ಅಂತರ್ ಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸೊ ಇದಲ್ಲದೆ ಭಾರತ ಮತ್ತು ಫ್ರಾನ್ಸ್ ದ್ವೈವಾರ್ಷಿಕ ವಾಯುಪಡೆಯ ತರಬೇತಿ ವ್ಯಾಯಾಮ ಎಕ್ಸಸೈಸ್ ಗರುಡ ಮತ್ತು ದ್ವೈವಾರ್ಷಿಕ ಕಡಲ ತರಬೇತಿ ವ್ಯಾಯಾಮ ಎಕ್ಸಸೈಸ್ ವರುಣವನ್ನು ಸಹ ನಡೆಸುತ್ತವೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಅಪ್ರೂವ್ಡ್ 770 crore loan for Assam to improve river transportation in the state? ರಾಜ್ಯದಲ್ಲಿ ನದಿ ಸಾರಿಗೆಯನ್ನು ಸುಧಾರಿಸಲು ಅಸ್ಸಾಂಗೆ 770 ಕೋಟಿ ರೂಪಾಯಿ ಸಾಲವನ್ನು ಯಾವ ಸಂಸ್ಥೆ ಅನುಮೋದಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ಮತ್ತು ಅಸ್ಸಾಂನ ಒಳನಾಡು ಜಲ ಸಾರಿಗೆ ಇಲಾಖೆಯು ರಾಜ್ಯದಲ್ಲಿ ನದಿ ಸಾರಿಗೆಯನ್ನು ರಿವರ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಸುಧಾರಿಸಲು 770 ಕೋಟಿ ರೂಪಾಯಿ ಸಾಲಕ್ಕಾಗಿ MOUಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಮಂಜೂರಾದ ಮೊತ್ತದ 80% ಹಣವನ್ನು ಕೇಂದ್ರ ಸರ್ಕಾರ ಮರುಪಾವತಿ ಮಾಡಲಿದ್ದು, ಸೊ ರಿಮೈನಿಂಗ್ 20% ಹಣವನ್ನು ರಾಜ್ಯ ಸರ್ಕಾರ ಭರಿಸಲಿದೆ. ಸೊ ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್, ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US ನಲ್ಲಿದೆ. ಪ್ರೆಸಿಡೆಂಟ್ ಡೇವಿಡ್ ಮಲ್ಪಾಸ್ ಸ್ಥಾಪನೆ ಜುಲೈ 1944ನಲ್ಲಿ ಆಗಿದೆ. ಸೊ ಅಸ್ಸಾಂ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಸರ್ಮಾ and Assam the Governor Jagdish Mukhi, who has been appointed as a member of International Law Commission from India for 5 years starting from January 2023. 5 ವರ್ಷಗಳ ಕಾಲ ಭಾರತದಿಂದ ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬಿಮಲ್ ಪಟೇಲ್. ಭಾರತದ ಪ್ರೊಫೆಸರ್ ಬಿಮಲ್ ಪಟೇಲ್ ಅವರು 5 ವರ್ಷಗಳ ಅವಧಿಗೆ ಅಂತಾರಾಷ್ಟ್ರೀಯ ಕಾನೂನು ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಸೊ ಪ್ರೊಫೆಸರ್ ಬಿಮಲ್ ಪಟೇಲ್ ಅವರು ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯದ ಉಪಕುಲಪತಿ ಮತ್ತು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಸದಸ್ಯರಾಗಿದ್ದಾರೆ. ಸೊ ನೆಕ್ಸ್ಟ್ ಗೈಸ್, ಇಂಟರ್ನ್ಯಾಷನಲ್ ಲಾ ಕಮಿಷನ್ದು ಸ್ಥಾಪನೆ 1947ನಲ್ಲಿ ಆಗಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಬ್ರ್ಯಾಂಡ್ ಅಂಬಾಸಡರ್ ಅಂಡ್ ಮೆಂಟರ್ ಆಫ್ ಕಿಡ್ಸ್ ಸ್ಪೋರ್ಟ್ಸ್ ವೇರ್ ಬ್ರ್ಯಾಂಡ್ ಪ್ಲೇಟೋ? ಕಿಡ್ಸ್ ಬ್ರ್ಯಾಂಡ್ ಪ್ಲೇಟೋನ ಬ್ರ್ಯಾಂಡ್ ಅಂಬಾಸಡರ್ ಮತ್ತು ಮಾರ್ಗದರ್ಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಾಹುಲ್ ದ್ರಾವಿಡ್.
ಕಿಡ್ಸ್ ಬ್ರ್ಯಾಂಡ್ ಪ್ಲಾಟೋನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇಂಡಿಯನ್ ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಅವರು ನೇಮಕಗೊಂಡಿದ್ದಾರೆ. ಹೂ ಇಸ್ ದ ಆಥರ್ ಆಫ್ ದ ಬುಕ್ ಸನ್ರೈಸ್ ಓವರ್ ಅಯೋಧ್ಯ? ಸನ್ರೈಸ್ ಓವರ್ ಅಯೋಧ್ಯ ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಲ್ಮಾನ್ ಖುರ್ಷಿದ್. ಸಲ್ಮಾನ್ ಖುರ್ಷಿದ್ ಅವರು ಸನ್ರೈಸ್ ಓವರ್ ಅಯೋಧ್ಯ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ವೆನ್ ಈಸ್ ವರ್ಲ್ಡ್ ಕೈಂಡ್ನೆಸ್ ಡೇ ಅಬ್ಸರ್ವ್ಡ್? ವಿಶ್ವ ದಯೆ ದಿನವನ್ನು ಯಾವಾಗ ಆಚರಿಸುತ್ತಾರೆ? ವರ್ಲ್ಡ್ ಕೈಂಡ್ನೆಸ್ ಡೇ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 13th ನವೆಂಬರ್. ನಮ್ಮನ್ನು ಬಂಧಿಸುವ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಮತ್ತು ಕೈಂಡ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಒಳ್ಳೆಯ ಕಾರ್ಯಗಳನ್ನು ಹೈಲೈಟ್ ಮಾಡಲು ವರ್ಲ್ಡ್ ಕೈಂಡ್ನೆಸ್ ಡೇ ಪ್ರತಿ ವರ್ಷ ನವೆಂಬರ್ 13ರಂದು ಆಚರಿಸುತ್ತಾರೆ. ಸೊ 2021 ವರ್ಲ್ಡ್ ಕೈಂಡ್ನೆಸ್ ಡೇದು ಥೀಮ್ ದ ವರ್ಲ್ಡ್ ವಿ ಮೇಕ್ ಇನ್ಸ್ಪೈರ್ ಕೈಂಡ್ನೆಸ್. ಸೊ ವರ್ಲ್ಡ್ ಕೈಂಡ್ನೆಸ್ ದಿನವನ್ನು ಮೊದಲ ಬಾರಿಗೆ 1998ರಲ್ಲಿ ವರ್ಲ್ಡ್ ಕೈಂಡ್ನೆಸ್ ಮೂವ್ಮೆಂಟ್ ಇಂದ ಆಚರಿಸಲಾಯಿತು. ವಿಚ್ ಡೇ ಇಸ್ ಕಮೆಮರೇಟೆಡ್ ಆಸ್ ವರ್ಲ್ಡ್ ಡಯಾಬಿಟಿಸ್ ಡೇ? ವಿಶ್ವ ಮಧುಮೇಹ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 14th ನವೆಂಬರ್. ವಿಶ್ವ ಮಧುಮೇಹ ದಿನವನ್ನು ವರ್ಲ್ಡ್ ಡಯಾಬಿಟಿಸ್ ಡೇ ಅನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಆಚರಿಸುತ್ತಾರೆ. ವರ್ಲ್ಡ್ ಡಯಾಬಿಟಿಸ್ ಡೇ. ಸೊ ವಿಶ್ವ ಮಧುಮೇಹ ದಿನವನ್ನು 1991ರಲ್ಲಿ IDF ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವಾದ್ಯಂತ ಡಯಾಬಿಟಿಸ್ ತ್ವರಿತ ಏರಿಕೆಗೆ ಪ್ರತಿಕ್ರಿಯೆಯಾಗಿ ಪ್ರಾರಂಭಿಸಿತು. ಸೊ 2021 ವರ್ಲ್ಡ್ ಡಯಾಬಿಟಿಸ್ ಡೇದು ಥೀಮ್ ಆಕ್ಸೆಸ್ ಟು ಡಯಾಬಿಟಿಸ್ ಕೇರ್. ಹೂ ಹ್ಯಾಸ್ ಬಿನ್ ರಿಎಲೆಕ್ಟೆಡ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್? ಜಪಾನ್ನ ಪ್ರಧಾನಿಯಾಗಿ ಯಾರು ಮರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಫುಮಿಯೋ ಕಿಶಿಡಾ. ಜಪಾನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಫುಮಿಯೋ ಕಿಶಿಡಾ ಅವರು ಮರು ಆಯ್ಕೆ ಆಗಿದ್ದಾರೆ. ಜಪಾನ್ ಬಗ್ಗೆ ನೋಡೋದು ಗೈಸ್, ಜಪಾನ್ದು ಕ್ಯಾಪಿಟಲ್ ಟೋಕಿಯೋ ಅಂಡ್ ಜಪಾನ್ದು ಕರೆನ್ಸಿ ಜಾಪನೀಸ್ ಯೆನ್. ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಲಾಂಚ್ ಅ ರೋಡ್ ಸೇಫ್ಟಿ ಇನಿಷಿಯೇಟಿವ್ ನೇಮ್ಡ್ ರಕ್ಷಕ್ ಟು ಟ್ರೈನ್ ಫಸ್ಟ್ ರೆಸ್ಪಾಂಡರ್ಸ್ ಆಫ್ ರೋಡ್ ಆಕ್ಸಿಡೆಂಟ್ಸ್? ರಸ್ತೆ ಅಪಘಾತಗಳ ಮೊದಲ ಪ್ರತಿಸ್ಪಂದಕರಿಗೆ ತರಬೇತಿ ನೀಡಲು ಯಾವ ರಾಜ್ಯ ಸರ್ಕಾರವು ರಕ್ಷಕ್ ಹೆಸರಿನ ರಸ್ತೆ ಸುರಕ್ಷತಾ ಉಪಕ್ರಮವನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಒಡಿಶಾ. ರಸ್ತೆ ಅಪಘಾತಗಳ ಮೊದಲ ಪ್ರತಿಸ್ಪಂದಕರಿಗೆ ಫಸ್ಟ್ ರೆಸ್ಪಾಂಡರ್ಸ್ಗೆ ತರಬೇತಿ ನೀಡಲು ಒಡಿಶಾ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಕ್ಷಕ್ ಹೆಸರಿನ ರಸ್ತೆ ಸುರಕ್ಷತಾ ಉಪಕ್ರಮವನ್ನು ಪ್ರಾರಂಭಿಸಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಗುಡ್ ವಿಲ್ ಅಂಬಾಸಿಡರ್ ಫಾರ್ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್? ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದ ಸದ್ಭಾವನಾ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡ್ಯಾನಿಯಲ್ ಬ್ರೂಲ್. ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದ ಸದ್ಭಾವನಾ ರಾಯಭಾರಿಯಾಗಿ ಗುಡ್ ವಿಲ್ ಅಂಬಾಸಿಡರ್ ಆಗಿ ಡ್ಯಾನಿಯಲ್ ಬ್ರೂಲ್ ಅವರು ನೇಮಕಗೊಂಡಿದ್ದಾರೆ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಮೈ ಲೆವೆನ್ ಸರ್ಕಲ್? ಮೈ ಲೆವೆನ್ ಸರ್ಕಲ್ನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಮೊಹಮ್ಮದ್ ಸಿರಾಜ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ವಿಚ್ ಡೇ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಜನಜಾತಿಯ ಗೌರವ ದಿವಸ್? ಯಾವ ದಿನವನ್ನು ಜನಜಾತಿಯ ಗೌರವ ದಿವಸ್ ಎಂದು ಘೋಷಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ 15th ನವೆಂಬರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ಹೂ ಹ್ಯಾಸ್ ಬಿನ್ ರಿಎಲೆಕ್ಟೆಡ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್? ಜಪಾನ್ನ ಪ್ರಧಾನಿಯಾಗಿ ಮರು ಆಯ್ಕೆಯಾದವರು ಯಾರು? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ದ ಕ್ರೂ 3 ಮಿಷನ್ ಹ್ಯಾಸ್ ಬಿನ್ ಲಾಂಚ್ ಬೈ ಡ್ಯಾಶ್? ಕ್ರೂ 3 ಮಿಷನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.